ಸುಮಾರು ಕಡೆಗೆ ನೀವು ಕೇಳಿರ್ತೀರಾ, ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಬೇಕು ಅಂತ ಅಂದರೆ ಭಯನ ಬೈ ಮಾಡಿ, ಆಸೆನ ಸೆಲ್ ಮಾಡಿ ಅಂತ ಹೇಳ್ಕೊಂಡು, ಬೈ ದ ಫಿಯರ್ ಸೆಲ್ ದ ಗ್ರೀಡ್ ಅಂತ ಹೇಳ್ಕೊಂಡು ಸೂತ್ರವನ್ನು ನೀವು ಕೇಳಿರ್ತೀರಾ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಅಥವಾ ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಮೋಸ್ಟ್ ಫೇವರೇಬಲ್ ಇರುತ್ತೆ ಸ್ಟಾಕ್ ಮಾರ್ಕೆಟ್, ಯಾವಾಗ ಸ್ವಲ್ಪ ನಾವು ಎಚ್ಚೆತ್ತುಕೊಳ್ಬೇಕು, ಇದರ ರಿಲೇಟೆಡ್ ರ್ಯಾಂಡಮ್ ಆಗಿ ನಾವು ಡಿಸಿಷನ್ಸ್ಗಳನ್ನ ತಗೊಳ್ದೇನೆ ಎಫೆಕ್ಟಿವ್ ಆಗಿ ಏನಾದರೂ ಡೇಟಾನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಡಿಸಿಷನ್ನ ತಗೊಳಕ್ಕಾಗತ್ತಾ? ಆನ್ಸರ್ ಈಸ್ 100% ಎಸ್ ಇನ್ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ. ಇವತ್ತಿನ ವಿಡಿಯೋ ಮೂಲಕ 4 ಡಿಫರೆಂಟ್ ಪ್ಯಾರಾಮೀಟರ್ಸ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ತುಂಬಾನೇ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ಗಳು ಇದಾಗಿರುತ್ತೆ. ಇವತ್ತು ನೀವು ಇನ್ವೆಸ್ಟ್ ಮಾಡ್ತಾ ಇರ್ಬೋದು, ಮಾಡಬೇಕು ಅಂತ ಅನ್ಕೊಳ್ತಾ ಇರ್ಬೋದು, ಬಟ್ ಈ ಪಾಯಿಂಟರ್ಸ್ಗಳು ನಿಮ್ಗೆ ಗೊತ್ತಿದೆ ಅಂತಂದ್ರೆ ನಿಮ್ಮ ಖುದ್ದಾಗೆ ನೀವು ಡಿಸೈಡ್ ಮಾಡ್ಬೋದು ಯಾವಾಗ ನಿಮ್ಮ SIP ನ ಜಾಸ್ತಿ ಮಾಡ್ಬೋದು, ಯಾವಾಗ ಬೆನಿಫಿಟ್ಸ್ಗಳನ್ನ ಜಾಸ್ತಿ ತಗೊಳ್ಬೋದು, ಹೇಗೆ ಬೆಟರ್ ರಿಟರ್ನ್ ಅನ್ನು ನಾವು ಜನರೇಟ್ ಮಾಡೋಕ್ಕಾಗುತ್ತೆ ವಿತ್ ಯೂಸಿಂಗ್ ದೀಸ್ ಪ್ಯಾರಾಮೀಟರ್ಸ್ಗಳು. ಇದನ್ನ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಇನ್ ಡೀಟೇಲ್ ಆಗಿ ನೋಡಿ, ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ, ಹಾಗಾಗಿ ಇನ್ ಬಿಟ್ವೀನ್ ಮಿಸ್ ಆದರೆ ಒಂದಕ್ಕೊಂದಕ್ಕೆ ಲಿಂಕ್ ಹೊರಟೋಗುತ್ತೆ. ಕೊನೆವರೆಗೂ ನೀವು ವಿಡಿಯೋ ನೋಡೋದು ತುಂಬಾ ಮುಖ್ಯ. ಲೆಟ್ಸ್ ಗೆಟ್ ಇಂಟು ದ ಸಬ್ಜೆಕ್ಟ್. ಬಿಫೋರ್ ಪ್ರೊಸೀಡಿಂಗ್, ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಏನಾಗ್ತಿದೆ ಅಲ್ವಾ ಗೊತ್ತಿಲ್ಲ. ಲಾಸ್ಟ್ ಎಸ್ಪೆಷಲಿ ಒಂದು ಡಿಕೇಡಿಂದ ನಾವು ನೋಡ್ತೀವಿ ಅಂತಂದರೆ, ಅಲ್ಲಿ ಯುದ್ಧ ಆಯಿತು, ಇಲ್ಲಿ ವಾರ ಆಯಿತು, ಈ ಕಡೆಗೆ ಅದಾಯಿತು, ಈ ಗ್ಲೋಬಲ್ ಟೆನ್ಷನ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಮಿಲಿಟರಿ ಎಕ್ಸ್ಪೆನ್ಸಸ್ಗಳೇನಿದೆಯೋ ಪ್ರತಿಯೊಂದು ದೇಶದ್ದು ಕೂಡ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಇಂಡಿಯಾದ ಮಿಲಿಟರಿ ಎಕ್ಸ್ಪೆನ್ಸು ಕೂಡ ತುಂಬಾ ರ್ಯಾಪಿಡ್ ಆಗಿ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ದೆರ್ ಇಸ್ ನೋ ವೇ ಅದರ್ ವೇ ಡಿಫೆನ್ಸ್ ವೈಸ್ ನಾವು ಸ್ಟ್ರೆಂತ್ ಅನ್ನ ಬೆಳೆಸ್ಕೊಳ್ಳೇಬೇಕಾಗುತ್ತೆ. ಹೇಗೆ ಈ ಒಂದು ಡಿಫೆನ್ಸ್ ಇಂಡಸ್ಟ್ರಿಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ನೋಡ್ತೀವಿ ಅಂತಂದ್ರೆ ಮಲ್ಟಿಪಲ್ ಆಪ್ಷನ್ಸ್ಗಳಿರುತ್ತೆ. ಇಂಡೆಕ್ಸ್ ಇನ್ವೆಸ್ಟಿಂಗ್ ಇಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಅಂತ ಹೇಳ್ಬೋದು. ಅಂದ್ರೆ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಅಂತಕ್ಕಂಥದ್ದು ಬರುತ್ತೆ. ಡೈರೆಕ್ಟ್ ಆಗಿ ನಾವು ಈ ಒಂದು ಇಂಡೆಕ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಕಂಪನೀಸ್ಗಳಲ್ಲಿ ಅಟ್ ದ ಸೇಮ್ ಟೈಮ್ ನಾವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಮಲ್ಟಿಪಲ್ ಆಪ್ಷನ್ಸ್ಗಳಿದೆ. ಇದರ ರಿಲೇಟೆಡ್ ಎಕ್ಸಿಸ್ನವರು ಆಫರ್ ಮಾಡ್ತಾ ಇರತಕ್ಕಂತಹ ಹೊಸ ನ್ಯೂ ಫಂಡ್ ಆಫರ್ನ ನೀವು ಚೆಕ್ ಮಾಡಬಹುದು. ಎಕ್ಸಿಸ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಫಂಡ್ ಅಂತ ಹೇಳ್ಕೊಂಡು ಇವರ NFO ಪೀರಿಯಡ್ 10ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. 24th ಏಪ್ರಿಲ್ 2026 ವರೆಗೂ ಇರತಕ್ಕಂಥದ್ದು. ಆಸಕ್ತಿ ಇರತಕ್ಕಂಥವ್ರು ಆಮೇಲೆ ನೀವು ಚೆಕ್ ಮಾಡಬಹುದು. ಇವತ್ತಿನ ವಿಡಿಯೋ ಮೂಲಕ 4 ಡಿಫರೆಂಟ್ ಸಿಗ್ನಲ್ಸ್ ಗಳನ್ನ ನಾನು ಉಪಯೋಗಿಸಕ್ಕೆ ಹೋಗ್ತಾ ಇದ್ದೀನಿ. ಯಾವ ಸಿಗ್ನಲ್ಸ್ ಗಳ ಮೂಲಕ ನಮಗೆ ಯಾವ ಟೈಮಲ್ಲಿ ಮಾರ್ಕೆಟ್ ಅಲ್ಲಿ ಅವಕಾಶ ಜಾಸ್ತಿ ಇದೆ, ಯಾವ ಸಂದರ್ಭದಲ್ಲಿ SIP ನ ಜಾಸ್ತಿ ಮಾಡಿದರೆ ನಮಗೆ ಮೋಸ್ಟ್ ಫೇವರಬಲ್ ಅಥವಾ ಜಾಸ್ತಿ ಬೆನಿಫಿಟ್ಸ್ ಗಳು ಸಿಗುತ್ತೆ, ಯಾವ ಟೈಮಲ್ಲಿ ಎಚ್ಚೆತ್ತುಕೋಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನೀವು ಎಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ರು ಕೂಡ ಇವತ್ತಿನ ಮಾರ್ಕೆಟ್ ಅಲ್ಲಿ ಈ ಒಂದು ಡೇಟಾ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿಯಾಗಿ ಎಫೆಕ್ಟಿವ್ ಡಿಸಿಷನ್ಸ್ ಗಳನ್ನ ತಗೊಳ್ಬಹುದು ಅಂತ ಹೇಳ್ಕೊಂಡು, ಪಾಯಿಂಟ್ ನಂಬರ್ 1 ಹೀರೋ ಆಫ್ ದ ಸ್ಟೋರಿ. ಬೇಸಿಕಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸುಮಾರು ಕಡೆಗೆ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. PE ರೇಷಿಯೋ ಅಂತ ಹೇಳ್ಕೊಂಡು, ಸಿಂಪಲ್ ಸೆನ್ಸ್ ಕಂಪನಿಯ ಪ್ರೈಸ್ ನಾವೇನು ಬೆಲೆ ಕೊಡ್ತಾ ಇದೀವೋ ಡಿವೈಡೆಡ್ ಬೈ ಅರ್ನಿಂಗ್. ಸೊ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು, ಬಟ್ ಕಂಪನಿ ಲೆಕ್ಕದಲ್ಲಿ ನಾವು ಬೇರೆ ರೀತಿನೇ ಅನಲೈಸ್ ಮಾಡ್ತೀವಿ. ಈ ಒಂದು ವಿಚಾರದಲ್ಲಿ ನಾವು ಇಂಡೆಕ್ಸಿನ PE ಅನ್ನ ನೋಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಫೇಮಸ್ PE ರೇಷಿಯೋ ಅಂತಂದರೆ ನಿಫ್ಟಿ PE ರೇಷಿಯೋನ ತುಂಬ ಇನ್ವೆಸ್ಟರ್ಸ್ಗಳು ಫಾಲೋ ಮಾಡ್ತಾರೆ. ವ್ಯಾಲ್ಯೂಯೇಷನ್ಸ್ಗಳು ಅಂದರೆ ಮೌಲ್ಯ ಯಾವ ರೀತಿ ಇದೆಯಪ್ಪ ಮಾರ್ಕೆಟಲ್ಲಿ ಅನ್ನೋದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿ ನಮಗೆ ಹೆಲ್ಪ್ ಮಾಡುತ್ತೆ. ನೋಡಿದ ತಕ್ಷಣ ಮಲ್ಟಿಪಲ್ ವೇದಲ್ಲಿ ಇದನ್ನು ಅನಲೈಸ್ ಮಾಡ್ಬೋದು. ಡೇಟಾ ಏನು ಹೇಳುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಗಮನಿಸ್ತಾ ಹೋಗಿ. PE ಆಫ್ 21 ಮೀನ್ಸ್ ಯು ಆರ್ ಪೇಯಿಂಗ್ 21 ರೂಪಾಯಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ 21 ರೂಪಾಯಿ, 1 ರೂಪಾಯಿ ಅರ್ನಿಂಗ್ ಮಾಡ್ತಕ್ಕಂಥದ್ದಕ್ಕೆ 21 ರೂಪಾಯಿ ನೀವು ಕೊಡ್ತಿದ್ದೀರಾ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ 21 ಇದ್ದಾಗ. ಸೇಮ್ PE 14ಕ್ಕೆ ಬಂದಿದೆ ಅಂತಂದರೆ 14 ರೂಪಾಯಿ ಪ್ರೊವೈಡ್ ಮಾಡ್ತಿದ್ದೀರಾ. ಸಿಂಪಲ್ ಸೆನ್ಸ್ ವ್ಯಾಲ್ಯೂಯೇಷನ್ಸ್ಗಳು ಕಂಪೇರಿಂಗ್ ಟು ದ ಅರ್ನಿಂಗ್ಸ್ ಆಫ್ ಕಂಪನೀಸ್ ನೀವು ಎಷ್ಟು ಕೊಡ್ತಿದ್ದೀರಾ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೆಕೆಂಡ್, ಲೋವರ್ PE ಈಸ್ ಈಕ್ವಲ್ ಟು ಪೇಯಿಂಗ್ ಲೆಸ್. ಕಡಿಮೆ PE ಇದೆ ಅಂತಂದರೆ ನೀವು ಕಡಿಮೆ ಬೆಲೆಯನ್ನು ಕೊಡ್ತಿದ್ದೀರಾ, ಪ್ರೈಸ್ ಕಡಿಮೆ ಇದೆ, ಚೀಪಲ್ಲಿ ಸಿಗ್ತಾ ಇದೆ ನಿಮಗೆ ಮಾರ್ಕೆಟ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಹೈಯರ್ PE ಅಂತಂದರೆ ಇದರ ಆಪೋಸಿಟ್, ಜಾಸ್ತಿ ಬೆಲೆನ ನೀವು ಕೊಡ್ತಿದ್ದೀರಾ, ತುಂಬ ಜನಗಳು ಇದರಲ್ಲಿ ಎಂಟ್ರಿ ಆಗ್ತಿದ್ದಾರೆ, ಜನಗಳು ಜಾಸ್ತಿ ಬೆಲೆ ಕೊಡ್ತಿದ್ದಾರೆ, ಸ್ವಲ್ಪ ಯೂಫೋರಿಯಾ ಅಂತ ಹೇಳ್ತೀವಿ ನಾವು, ಅಂದರೆ ಜಾಸ್ತಿ ಜನಗಳು ಆಸೆ ಪಡ್ತಿದ್ದಾರೆ ಇವಾಗ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ದಿಸ್ ಈಸ್ ಒನ್ ಆಫ್ ದ ಕ್ರಿಟಿಕಲ್ ಪ್ಯಾರಾಮೀಟರ್. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದರೆ, ಇದನ್ನ ಹಾಗೆ ನಿಫ್ಟಿಯ ತೋಲನೆಯನ್ನು ನಾವು ನೋಡ್ತೀವಿ ಅಂತಂದರೆ, ಕಂಪ್ಯಾರಿಸನ್ ಮಾಡ್ತೀವಿ ಅಂತಂದರೆ, ದರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್. ಲಾಸ್ಟ್ 20 ವರ್ಷದ ಒಂದು ಡೇಟಾವನ್ನು ನಾವು ಸ್ಟಡಿ ಮಾಡೋದ್ರ ಮೂಲಕ ಇದನ್ನು ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಯು ಕ್ಯಾನ್ ಸಿ ಯಾವಾಗ PE ರೇಷಿಯೋ ಕಡಿಮೆ ಇರುತ್ತೋ ನಿಫ್ಟಿ ಏನು ಮಾಡಿದೆ ಆ ಒಂದು ಸಂದರ್ಭದಲ್ಲಿ ಡಿಫ್ರೆಂಟ್ ಕಾಂಟೆಕ್ಸ್ಟಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಕರ್ಸರ್ನ ಫಾಲೋ ಮಾಡಿ. 2003 ಅಲ್ಲಿಂದ ನಾವು ನೋಡ್ತೀವಿ ಅಂತಂದರೆ PE 14.9x ಇತ್ತು, ಅಂದರೆ ಅಪ್ರಾಕ್ಸಿಮೇಟ್ಲಿ 15 ಇತ್ತು. ಅಲ್ಲಿಂದ ನಿಫ್ಟಿ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ, ನೆಕ್ಸ್ಟ್ ಇನ್ನು ನಾನು ಮಾತಾಡ್ತಾ ಹೋಗ್ತೀನಿ, 80% ರಿಟರ್ನ್ ಕೊಟ್ಟಿದೆ. ಸಿಮಿಲರ್ಲಿ 2009 13.3ಗೆ ಹೊರಟೋಗಿತ್ತು, 2005 15.6, 2012 16.8, 16x ನಾವು ನೋಡ್ತೀವಿ ಅಂತಂದರೆ ಬಿಲೋ 16x ಕೆಳಗಡೆ ಹೋದಾಗೆಲ್ಲ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಮೀಡಿಯನ್ ಆನ್ಯುವಲ್ ರಿಟರ್ನ್ ಏನಿದೆಯೋ ನಿಫ್ಟಿದು 80% ಮೂವ್ ಆಗಿರುತ್ತೆ.
ಮೋರ್ ಆನ್ ಟು ದಿಸ್ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡ್ತೀವಿ ಅಂತಂದರೆ ಪಿ ಹೈ ಇದ್ದಾಗ ಯಾವ ರೀತಿ ಆದಂಥ ಬಿಹೇವ್ ಆಗಿದೆ. ಫಾರ್ ಎಕ್ಸಾಂಪಲ್ 2008 ವೆರಿ ಪೀಕಲ್ಲಿ 27ವರೆಗೂ ಹೋಗಿತ್ತು ಪಿ ಎ ಮಾರ್ಕೆಟ್ ಬೀಳೋಕ್ಕಿಂತ ಮುಂಚೆನೆ. ಸೊ ಅಂದರೆ ವ್ಯಾಲ್ಯೂಯೇಷನ್ಸ್ಗಳು ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದು ನೀವು ಇಲ್ಲಿ ಗಮನಿಸ್ಬೋದು. ಸೊ 27 ಹೋಗಿದ್ದಂಥದ್ದು ನೆಕ್ಸ್ಟ್ ನಾವು ನೋಡ್ತೀವಿ ಅಂತಂದ್ರೆ ಮೋರ್ ದ್ಯಾನ್ 60% ಮಾರ್ಕೆಟ್ ಕುಸಿಯುತ್ತೆ. ಆ್ಯಂಡ್ ಸಿಮಿಲರ್ಲಿ 2011 ಇರ್ಬೋದು, 2018 ಸಮಯದಲ್ಲಿ ಇರ್ಬೋದು, ಹಾಗೆ ರೀಸೆಂಟ್ ಆಗಿನೇ ನಾವು ನೋಡ್ತೀವಿ ಅಂತಂದ್ರೆ ಲಾಸ್ಟ್ ವರ್ಷನೂ ಕೂಡ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಆ ಸಂದರ್ಭದಿಂದ ಮಾರ್ಕೆಟಲ್ಲಿ ಏನಾಗಿದೆ, ಏನೂ ಆಗಿಲ್ಲ, ಅಲ್ಲೇ ಕೂತ್ಕೊಂಡಿದೆ ಅನ್ನೋಂಥ ಪರಿಸ್ಥಿತಿ ಇತ್ತು. ಬಿಕಾಸ್ ವ್ಯಾಲ್ಯೂಯೇಷನ್ಸ್ಗಳು ಅಲ್ಟಿಮೇಟ್ಲಿ ಇನ್ವೆಸ್ಟರ್ಸ್ಗಳು ನೋಡ್ತಕ್ಕಂಥದ್ದು. ದಿಸ್ ಈಸ್ ಒನ್ ಆಫ್ ದ ಪ್ಯಾರಾಮೀಟರ್ಸ್. ಇಲ್ಲಿಂದ ನಾವು ನೋಡ್ತೀವಿ ಅಂತಂದರೆ ಸಿಗ್ನಲ್ ಈಸ್ ಬಿಲೋ 16 ನಮಗೆ ಯಾವಾಗ ಪಿ ರೇಷಿಯೋ ಬರುತ್ತೋ ಮೋಸ್ಟ್ ಡಿಸೈರಬಲ್ ಪ್ರೈಸ್ ಲೆವೆಲ್ ನಮಗೆ ಅದಾಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಅಂತಂದರೆ ಇದಾಗಬೇಕು ಅಂತಂದರೆ ಇದರ ಪ್ರೈಸ್ ಅರ ಬೀಳ್ತಾ ಇರಬೇಕು, ಇಲ್ಲ ಅರ್ನಿಂಗ್ ಅರ ಜಾಸ್ತಿ ಆಗಬೇಕು. ಇನ್ ಮೋಸ್ಟ್ ಕೇಸಸ್ ಪ್ರೈಸ್ ಬಿದ್ದಿರುತ್ತೆ. ಈ ಸಿಚುವೇಶನ್ಸ್ಗಳು ತುಂಬ ಕಡಿಮೆ ಆಗ್ತಕ್ಕಂಥದ್ದು. ಬಟ್ ಹೈಯೆಸ್ಟ್ ರಿಟರ್ನ್ ಈ ಸಂದರ್ಭದಲ್ಲಿ ಎಂಟ್ರಿ ಆದಾಗ ಜನಗಳಿಗೆ ತಂದುಕೊಟ್ಟಿರುತ್ತೆ ಮಾರ್ಕೆಟ್ ಇಲ್ಲಿವರೆಗೂ ಸೋಫಾರ್. 16 to 20 ನಾರ್ಮಲ್ ರಿಟರ್ನ್ ಅರೌಂಡ್ 31%, 20 to 24 12%, 24 ಮೇಲೆ ಇದ್ದಾಗ ಪಿ ರೇಷಿಯೋ 24 ಮೇಲೆ ಇದ್ದಾಗ ಇಟ್ ಈಸ್ ವೆರಿ ಕ್ಲಿಯರ್ ಫ್ಯಾಕ್ಟ್. 20 ವರ್ಷದ ಡೇಟಾ ಹೇಳೋ ಪ್ರಕಾರ ಹಾರ್ಡ್ಲಿ 1.6-1.5% ಮೀಡಿಯನ್ ರಿಟರ್ನ್ನ ಕೊಟ್ಟಿರುತ್ತೆ. ಅಂದರೆ ಈಗಿರೋ ಕಂಪ್ಯಾರಿಸನ್ ನಾವು ನೋಡ್ತೀವಿ ಅಂತಂದರೆ 21.39x ಇವಾಗ ಸದ್ಯಕ್ಕೆ ನಡೀತಾ ಇರೋದು ಆ್ಯಸ್ ಅಪ್ ಟುಡೇ. ಇದರ ಪ್ರಕಾರ ಸೆಂಟಿಮೆಂಟ್ ನ್ಯೂಟ್ರಲ್ ಅಂತ ನಾವು ಹೇಳ್ಬೋದು. ಸೊ 16 to 17 ಅಥವಾ 18 ಕೆಳಗಡೆಗೆ ಬರುತ್ತೆ ಅಂತಂದಾಗೂ ಕೂಡ ವೆರಿ ಡಿಸೈರಬಲ್ ಪ್ರೈಸ್ ಆಗುತ್ತೆ ನಮಗೆ ಮಾರ್ಕೆಟಲ್ಲಿ ಎಂಟ್ರಿ ಆಗಲಿಕ್ಕೆ, ಅಥವಾ ಜಾಸ್ತಿ SIP ಮಾಡಲಿಕ್ಕೆ, ಜಾಸ್ತಿ ಲಂಸಮ್ ಏನಾರು ನಾವು ಇಟ್ಕೊಂಡಿದ್ರೆ ಇನ್ವೆಸ್ಟ್ ಮಾಡಲಿಕ್ಕೆ ಮಾರ್ಕೆಟಲ್ಲಿ. ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಆಸ್ ಪರ್ ದ PE ರೇಷಿಯೋ ನಾವು ನೋಡ್ತೀವಿ ಅಂದರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ ಓನ್ಲಿ 15% ಆಫ್ ದ ಕೇಸಸ್ಗಳಲ್ಲಿ ಮಾತ್ರ ಈ ರೀತಿಯಾದಂಥ ಒಂದು ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದು. ಎಸ್ಪೆಷಲಿ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲೇ ಅನ್ಕೊಳ್ಳಿ. ತುಂಬ ಜನಗಳು ಮಾರ್ಕೆಟಿಂದ ಹೊರಗಡೆ ಹೋಗ್ತಿರ್ತಾರೆ. ಜಸ್ಟ್ ಲುಕ್ ಎಟ್ ದ PE. ಅವತ್ತಿನ PE ನೋಡಿ, ಡೈರೆಕ್ಟಾಗಿ ಡಿಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ. PE ಏನಿದೆ ಬಿಲೋ 16 ಇದೆಯಾ, ಪಾಸ್ಟ್ ಹೇಳೋ ಪ್ರಕಾರ ಅಲ್ಲಿಂದ ಮಾರ್ಕೆಟ್ ಹೆವಿ ರಿಟರ್ನ್ನ ಜನರೇಟ್ ಮಾಡಿದೆ ಇನ್ವೆಸ್ಟರ್ಸ್ಗಳಿಗೆ. ಅಂದರೆ ಮೋಸ್ಟ್ ಕೇಸಸ್ಗಳಲ್ಲಿ ರಿಕವರಿ ಆಗ್ತಕ್ಕಂತಹ ಚಾನ್ಸಸ್ಗಳಿರುತ್ತೆ. ಬಿದ್ದರೂ ಕೂಡ ಒಂದು 5-10% ಅಲ್ಲಿಂದ ಹೆಚ್ಚು ಕಡಿಮೆ ಆಗ್ಬೋದು. ಬಿಟ್ಟರೆ ಗ್ರೋತ್ ಏನಿದೆಯೋ ತುಂಬ ಫಾಸ್ಟಾಗಿ ಅಥವಾ ರ್ಯಾಪಿಡ್ ರಿಕವರೀಸ್ಗಳು ಇಲ್ಲಿಂದ ಆಗ್ತಕ್ಕಂತಹ ಚಾನ್ಸಸ್ಗಳಿರುತ್ತೆ. 16 ಅಥವಾ 17 ಕೆಳಗಡೆಗೆ PE ಬಂತು ಅಂದರೆ. ರೀಸೆಂಟಾಗಿ 18 ಹತ್ತಿರ ರೀಚ್ ಆಗಿತ್ತು. ದಿಸ್ ಈಸ್ ಪಾಯಿಂಟ್ 1. ಪಾಯಿಂಟ್ 2 ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ, ಗಮನಿಸ್ತಾ ಹೋಗಿ. ಪಾಯಿಂಟ್ 2 ಬಂದು ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಇಂಡಿಯಾ ವಿಕ್ಸ್ ಅಂತ ಹೇಳ್ಕೊಂಡು ಇದನ್ನು ಕೂಡ ನಾವು ಮಾತಾಡ್ತಾ ಇರ್ತೀವಿ. ಸಿಂಪಲ್ ಸೆನ್ಸಲ್ಲಿ ಹೇಳಬೇಕು ಅಂದರೆ ಫಿಯರ್ ಇಂಡೆಕ್ಸ್ ಅಂತ ಕರೀತಾರೆ, ಅಥವಾ ಮಾರ್ಕೆಟಲ್ಲಿ ಭಯ ಎಷ್ಟಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಯಾವಾಗ ಜಾಸ್ತಿ ಜನಗಳು ಭಯ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಸೆಲ್ಲಿಂಗ್ ಬರುತ್ತೋ ಮಾರ್ಕೆಟಲ್ಲಿ, ಈ ಒಂದು ನಂಬರ್ ಏನಿದೆಯೋ ಇಂಡಿಯಾ ವಿಕ್ಸ್ ಜಾಸ್ತಿ ಆಗುತ್ತೆ. ಐಡಿಯಲಿ 20, 25, 30 ಈ ಥರ ಹೋಗುತ್ತೆ. ಕೋವಿಡ್ ಸಮಯದಲ್ಲಿ ಇದು ಮೋರ್ ದ್ಯಾನ್ 80, ಮೋರ್ ದ್ಯಾನ್ 70 ಹತ್ತೋ ಥರನೂ ಕೂಡ ಈ ನಂಬರ್ ಹೋಗಿತ್ತು. ಅಷ್ಟು ಪೀಕ್ ಲೆವೆಲಲ್ಲಿ ಹೋದಂತಹ ಪಿಯರ್ ಲೆವೆಲ್ ಆ ಟೈಮಲ್ಲಿ ಇದ್ದಂಥದ್ದು. ವಿಕ್ಸ್ ರೈಸ್ ಆಗುತ್ತೆ ಅಂತಂದರೆ ಮಾರ್ಕೆಟ್ ಈಸ್ ಸ್ಕೇರ್ಡ್, ಭಯ ಇದೆ ಮಾರ್ಕೆಟಲ್ಲಿ ಅಂತ ಇಂಡಿಕೇಟ್ ಮಾಡುತ್ತೆ. ರೀಸೆಂಟಾಗೂ ಕೂಡ ಇದು 27, 28ವರೆಗೂ ಹೋಗಿ ಬಂದಿದೆ ಅಂತ ಅಂದ್ಕೊಳ್ಳಿ. ವಿಕ್ಸ್ ಫಾಲ್, ಮಾರ್ಕೆಟ್ ಬೀಳ್ತಿದ್ರೆ ಏನೋ ಎಲ್ಲ ಸ್ಟೇಬಲ್ ಇದೆಯಪ್ಪ, ಅಥವಾ ಜಾಸ್ತಿ ವಾಲಿಟಿಲಿಟಿ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಮಾರ್ಕೆಟು ಅಂತಕ್ಕಂಥದ್ದನ್ನು ತೋರಿಸ್ಕೊಡುತ್ತೆ. ಸಿಂಪಲ್ ಆಗಿ ನೋಡಬೇಕು ಅಂದರೆ ಕೌಂಟರ್ ಇಂಟಿಟ್ಯೂ ಟ್ರುತ್ ನಾವು ಇದನ್ನು ನೋಡ್ತೀವಿ ಅಂತಂದರೆ ವಿಕ್ಸ್ ಹೈಯರ್ ಇದ್ದಾಗ ಆ್ಯಕ್ಚುಲಿ ಜಾಸ್ತಿ ಬೆನಿಫಿಟ್ಸ್ಗಳು ನಮಗೆ ಸಿಗುತ್ತೆ ಆ್ಯಸ್ ಅ ಬೈಯರ್ ಆಫ್ ದ ಮಾರ್ಕೆಟ್ ಅಥವಾ ಆ್ಯಸ್ ಅ ಇನ್ವೆಸ್ಟರ್ ಆಫ್ ದ ಮಾರ್ಕೆಟ್. ಯಾಕೆ ಎಲ್ಲರೂ ಭಯ ಪಟ್ಬಿಟ್ಟು ಮಾರ್ಕೆಟನ್ನು ಸೆಲ್ ಮಾಡ್ತಿರ್ತಾರೆ. ನಮಗೆ ಚೀಪ್ ಪ್ರೈಸಲ್ಲಿ ಮಾರ್ಕೆಟ್ ಆ ಸಮಯದಲ್ಲಿ ಸಿಗುತ್ತೆ ಡಿಸ್ಕೌಂಟೆಡ್ ವ್ಯಾಲ್ಯೂಸ್ಗಳಲ್ಲಿ. ಆ್ಯಂಡ್ ಇದರ ಪ್ರಕಾರ ಇಟ್ ಆಲ್ಸೋ ಟೆಲ್ಸ್ ಅಸ್ ದ ಆಪರ್ಚುನಿಟಿ. ಸೊ ಹೈಯರ್ ವಿಕ್ಸ್ ಇದ್ದಾಗ ಎಕ್ಸಾಂಪಲ್ಸ್ಗಳನ್ನ ನೋಡೋಣ. 22 ಮಾರ್ಚ್ 2020 ಸಮಯದಲ್ಲಿ ವಿಕ್ಸ್ 70.4ಕ್ಕೆ ಹೋಗುತ್ತೆ. ಇಂಡಿಯಾ ಆಲ್ ಟೈಮ್ ಹೈ ಇದು ಇಲ್ಲಿವರೆಗೂ ನೋಡ್ತೀವಿ ಅಂತ ಅಂದರೆ ಕೋವಿಡ್ ಸಮಯದಲ್ಲಿ ಅಫ್ಕೋರ್ಸ್. ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನಿಂದ ಮಾರ್ಕೆಟ್ ರಿಕವರಿ ಆಯಿತು. ಶೇಪಲ್ಲಿ ರಿಕವರಿ ಆಗುತ್ತೆ. ವಿತಿನ್ ನೋಡ್ತಾನೆ ಮಾರ್ಕೆಟ್ ಡಬಲ್ ಆಗೋಯಿತು. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು. 9 ನವೆಂಬರ್ 2008 ಈ ಸಂದರ್ಭದಲ್ಲಿ 70 ಹತ್ತತ್ರ ಹೋಗಿತ್ತು. ಈ ಸಮಯದಲ್ಲಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ತಾ ಇತ್ತು. ಅಲ್ಲಿಂದ ಮಾರ್ಕೆಟ್ ರಿಕವರಿ ಆಗಕ್ಕೆ ಸ್ಟಾರ್ಟ್ ಆಗಿದ್ದು. ಅದು ಕೂಡ ಅಷ್ಟೇ ಶೇಪ್ ರಿಕವರಿ ಕಂಡಿತ್ತು ಆ ಸಮಯದಲ್ಲಿ ಮಾರ್ಕೆಟ್. ಅಕ್ಟೋಬರ್ ನವೆಂಬರ್ 2008 ಅಕ್ಟೋಬರ್ ನವೆಂಬರ್ ಸಮಯದಲ್ಲೂ ಕೂಡ ಅಷ್ಟೇ 57 to 68 ಮೇಂಟೈನ್ ಆಗ್ತಾ ಇತ್ತು. ವಿಕ್ಸ್ ಅಬೌವ್ 40 ಇದ್ದಂತಹ ಸಂದರ್ಭದಲ್ಲಿ 100% ಪಾಸಿಟಿವ್ ರೇಟ್ ಇರುತ್ತೆ. ಅಂದರೆ ಯಾವಾಗೆಲ್ಲ ಇದಾಗಿದೆಯೋ, ಯಾವಾಗೆಲ್ಲ ಈ ಸಿಚುವೇಶನ್ಸ್ಗಳಾಗಿದೆಯೋ 100% ಕೇಸಸ್ಗಳಲ್ಲಿ ಮಾರ್ಕೆಟ್ ರಿಕವರಿ ಆಗಿದೆ. ಸೋಫಾರ್ 20-25 ವರ್ಷದ ಡೇಟಾವನ್ನು ನಾವು ನೋಡ್ತೀವಿ ಅಂತ ಅಂದರೆ, ಫರ್ದರ್ ವಿಚಾರಗಳನ್ನ ನಾವು ನೋಡ್ತೀವಿ ಅಂತಂದರೆ ಅನಲೈಸ್ ಮಾಡೋ ವಿಚಾರದಲ್ಲಿ 13ರಿಂದ 20 ಇದೆ ಅಂತ ಅಂದರೆ ಯು ಕ್ಯಾನ್ ಸಿ ಹಿಯರ್ 13 to 20 ಇದೆ ಅಂತ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ನಿಫ್ಟಿ 1 ಇಯರ್ ಆವ್ರೇಜ್ ರಿಟರ್ನ್ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ವರ್ಷದಲ್ಲಿ ಆವ್ರೇಜ್ ಆಗಿ 10%, ಅಂದರೆ ಎಕ್ಸಾಕ್ಟ್ 10% ಕೊಡುತ್ತೆ ಅಂತಲ್ಲ, ಆವ್ರೇಜ್ ಇಲ್ಲಿವರೆಗೂ ನೋಡ್ತಕ್ಕಂತಹ ಡೇಟಾ ಪ್ರಕಾರ ಈ ರೀತಿಯಾದಂತಹ ಒಂದು ಬಿಹೇವಿಯರ್ ನಮಗೆ ಕಾಣಕ್ಕೆ ಸಿಕ್ಕಿದೆ. ಸೊ ಪಾಸಿಟಿವ್ 80% ಆಫ್ ದ ಕೇಸಸ್ಗಳಲ್ಲಿ ಮಾರ್ಕೆಟ್ ಪಾಸಿಟಿವ್ ರಿಟರ್ನೇ ಕೊಟ್ಟಿದೆ, ಬಟ್ ಆವ್ರೇಜ್ ರಿಟರ್ನ್ 10% ಇದೆ. ವೆರಿನ್ ಅಬೌವ್ 40 ಹೋದಾಗ ವಿಕ್ಸ್ ಅಬೌವ್ 40 ಹೋದಾಗ ಭಯ ಆಗ್ತಾ ಇರುತ್ತೆ ಮಾರ್ಕೆಟಲ್ಲಿ, ಫಿಯರ್ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಆವಾಗ ಎಂಟ್ರಿ ಆಗಿರೋರಿಗೆ
ಒಂದು ವರ್ಷದ ಆ್ಯಾವ್ರೇಜ್ 56% ರಿಟರ್ನ್ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ. ಆ್ಯಂಡ್ 100% ಸಿಚುವೇಶನ್ಸ್ಗಳಲ್ಲಿ ಪಾಸಿಟಿವ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಸೊ ಈಗಿರೋ ಪ್ರೆಸೆಂಟ್ ಒಂದು ಕಂಡೀಷನ್ ನಾವು ನೋಡ್ತೀವಿ ಅಂತಂದರೆ 13 to 20, ಬಟ್ 27 ಹೊರಟೋಗಿತ್ತು. ಇದು ಆ್ಯಕ್ಚುಲಿ ಈ ರೇಂಜಲ್ಲಿ ಬಂದ್ಬಿಟ್ಟಿತ್ತು. ಅಂದರೆ ಆವ್ರೇಜ್ ರಿಟರ್ನ್ ಎಷ್ಟು ಕೊಡಬೇಕಿತ್ತು? 15.9% ಮೂವ್ ಆಗಬೇಕಾಗಿತ್ತು ಲಾಸ್ಟ್ ಲೋ ಇಂದ. ಆ್ಯಂಡ್ ಯು ಕ್ಯಾನ್ ಸಿ ಲಾಸ್ಟ್ ವಾರನೇ 7-8% ಹತ್ತತ್ರ ಇವತ್ತಿನ ಕನ್ಸಿಡರೇಷನ್ಲಿ ಮೋರ್ ದ್ಯಾನ್ 7% ಗ್ರೋತ್ ಬ್ರಾಡರ್ ಮಾರ್ಕೆಟ್ ಕಂಡಿರುತ್ತೆ ಫ್ರಮ್ ದ ಲೋ, ರೀಸೆಂಟ್ ಲೋ ಇಂದಾನೆ ಈ ಒಂದು ಎಕ್ಸಾಂಪಲ್ ಪ್ರಕಾರ ನೋಡ್ತೀವಿ ಅಂದರೆ. ಆ್ಯಂಡ್ ಆಸ್ ಅಪ್ ನಾವು 18.79 ಇವತ್ತಿನ ಕಾಲಕ್ಕೆ ನಾವು ನೋಡ್ತಾ ಇದ್ದಂಗೆ ಇದು ಡೈಲಿ ಬದಲಾಗ್ತಾ ಇರುತ್ತೆ. ಇದರ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ 28ವರೆಗೂ ಹೊರಟೋಗಿತ್ತು ರೀಸೆಂಟಾಗಿ. ಆ್ಯಂಡ್ ವಿಕ್ಸ್ ಅಬೌಟ್ 25. ಐಡಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದರೆ ವಿಕ್ಸ್ ಯಾವಾಗ 25 ಮೇಲೆ ಹೋಗುತ್ತೋ, ಇನ್ ಮೋಸ್ಟ್ ಕೇಸಸ್ 17% ಆಫ್ ದ ವೀಕ್ಸ್ಗಳಲ್ಲಿ ಈ ರೀತಿಯಾದಂಥ ಒಂದು ಪ್ರಾಬಬಿಲಿಟಿ ಚಾನ್ಸಸ್ಗಳು ಬಂದಿರತಕ್ಕಂಥದ್ದು. ಇದು ಇನ್ವೆಸ್ಟ್ಮೆಂಟ್ಗೆ ಒಂದು ಅವಕಾಶವಾಗಿ ನಮಗೆ ಕನ್ವರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಎಕ್ಸಾಕ್ಟ್ಲಿ ಉಲ್ಟಾ ಮಾಡ್ತೀವಿ ನಾವೇನು, ಇನ್ನಿಲ್ದ ಮಾರ್ಕೆಟೇ ಇರಲ್ವೇನೋ, ಇಲ್ಲಿಂದ ಏನೋ ಆಗೇ ಬಿಡುತ್ತೇನೋ ಅಂತಕ್ಕಂತಹ ಒಂದು ಪರಿಸ್ಥಿತಿಗಳು ಏನು ಕ್ರಿಯೇಟ್ ಆಗುತ್ತೋ ಆ ಸಂದರ್ಭದಲ್ಲಿ ನಾವು ಮಾರ್ಕೆಟಲ್ಲಿ ಲಿಕ್ವಿಡ್ ಆಗಿದೆ ಅದನ್ನು ಸೆಲ್ ಮಾಡಿಬಿಟ್ಟು ಹೊರಗಡೆಗೆ ಬರ್ತೀವಿ. ಬಟ್ ಆ ಸೆಲ್ ಮಾಡಬೇಕು ಅಂದರೆ ಯಾರೋ ಒಬ್ಬರು ಬೈ ಮಾಡಿರ್ತಾರಲ್ವಾ, ದೇ ಆರ್ ದ ಸ್ಮಾರ್ಟ್ ಪೀಪಲ್ ಅಥವಾ ದೇ ಆರ್ ದ ಇನ್ಸ್ಟಿಟ್ಯೂಷನ್ಸ್ಗಳು. ಲೋವೆಸ್ಟ್ ಪ್ರೈಸಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ತಾರೆ. ಹೈಯೆಸ್ಟ್ ಪ್ರೈಸ್ ಬಂದಾಗ ಮತ್ತೆ ನಾವು ಓಡೋಗ್ತೀವಿ ಮಾರ್ಕೆಟಲ್ಲಿ, ಏನೋ ನಾಳೆ ಮಾರ್ಕೆಟ್ ಚೆನ್ನಾಗಿ ಮೂವ್ ಆಗ್ತದೆ ಬೈ ಮಾಡೋಣ ಅಂತ. ನಾವು ಆ ಟೈಮಲ್ಲಿ ಬೈ ಮಾಡಬೇಕು ಅಂದರೆ ನಮ್ಗೆ ಯಾರೋ ಒಬ್ಬರು ಸೆಲ್ ಮಾಡಬೇಕಲ್ವಾ, ಆ ಟೈಮಲ್ಲಿ ಅವರು ಸೆಲ್ ಮಾಡ್ತಾರೆ. ದಿಸ್ ಈಸ್ ಎಕ್ಸಾಕ್ಟ್ಲಿ ಹೌ ದಿಸ್ ಎಂಟೈರ್ ಪ್ರೊಸೆಸ್ ವರ್ಕ್ಸ್. ಅಂದರೆ ಇದೊಂದೇ ನೋಡಲ್ಲ, ಮಲ್ಟಿಪಲ್ ಪ್ಯಾರಾಮೀಟರ್ಸ್ಗಳಿರುತ್ತೆ. ದಿಸ್ ಈಸ್ ಒನ್ ಆಫ್ ದ ಕ್ರಿಟಿಕಲ್ ಪ್ಯಾರಾಮೀಟರ್ಸ್ಗಳು ನೀವು ಟ್ರ್ಯಾಕ್ ಮಾಡಬೇಕಾಗಿರ್ತಕ್ಕಂಥದ್ದು. ಸಿಂಪಲ್ ನೀವು ಗೂಗಲ್ ಫೈನಾನ್ಸ್ ಇರ್ಬೋದು ಅಥವಾ ಟ್ರೇಡಿಂಗ್ ವ್ಯೂ ಯಾವುದೇ ಪ್ಲಾಟ್ಫಾರ್ಮಲ್ಲಿ ಹೋಗಿ ಇಂಡಿಯಾ ವಿಕ್ಸ್ ಅಂತ ಕೊಟ್ಟರು ಕೂಡ, ಅಥವಾ ನಿಮ್ಮ ಟ್ರೇಡಿಂಗ್ ಆ್ಯಪಲ್ಲೇ ಇಂಡಿಯಾ ವಿಕ್ಸ್ ಅಂತ ಕೊಟ್ಟರು ಕೂಡ ಈ ನಂಬರ್ನ ಈಸಿಲಿ ನೀವು ಟ್ರ್ಯಾಕ್ ಮಾಡ್ಬೋದು. ಡೈಲಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ವಾರಕ್ಕೊಂದ್ಸತಿನೋ ಅಥವಾ ತಿಂಗಳಿಗೊಂದ್ಸತಿ ನೋಡ್ತೀರಾ ಅಂತಂದ್ರೂ ಕೂಡ ತುಂಬ ಕ್ರಿಟಿಕಲ್ ಇನ್ಫಾರ್ಮೇಷನ್ನ ಇದು ನಮಗೆ ತಂದುಕೊಡುತ್ತೆ. ದೆನ್ ವಿ ಹ್ಯಾವ್ 200 ಡೇ ಮೂವಿಂಗ್ ಆವ್ರೇಜ್. ತುಂಬ ಫೇಮಸ್ ಇದು. ಬೇಸಿಕಲಿ ಒಂದು ವರ್ಷದ ಆವ್ರೇಜನ್ನು ಇಂಡಿಕೇಟ್ ಮಾಡುತ್ತೆ. ಇಮ್ಯಾಜಿನ್ ಈಗ ಒಂದಿನ ಮಾರ್ಕೆಟ್, ದಿಸ್ ಇಸ್ ಇಂಪಾರ್ಟೆಂಟ್, ಒಂದಿನ 10 ರೂಪಾಯಿ ಕ್ಲೋಸ್ ಆಗಿದೆ, ಇನ್ನೊಂದು ದಿನ 11 ರೂಪಾಯಿ ಕ್ಲೋಸ್ ಆಗಿದೆ, ಮತ್ತೊಂದು ದಿನ 15. 3 ಡಿಫ್ರೆಂಟ್ ವ್ಯಾಲ್ಯೂಸ್ಗಳು ಸಿಗುತ್ತೆ. 3 ಡಿಫ್ರೆಂಟ್ ದಿನಗಳೇನಿದೆಯೋ ಅಥವಾ 3 ದಿನದ ಕ್ಲೋಸಿಂಗ್ ಅಂತ ಅನ್ಕೊಳ್ಳೋಣ, ಆ 3 ಸೇರಿಸ್ಕೊಂಡು ಡಿವೈಡೆಡ್ ಬೈ 3 ಮಾಡಿದರೆ ಆವ್ರೇಜ್ ಪ್ರೈಸ್ ಸಿಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ದ ಮೂವಿಂಗ್ ಆವ್ರೇಜ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸಿಂಪಲ್ ಮೂವಿಂಗ್ ಆವ್ರೇಜ್ ಬರುತ್ತೆ. ಇದರಲ್ಲಿ ಮಲ್ಟಿಪಲ್ ಟೈಪ್ಸ್ ಆಫ್ ಮೂವಿಂಗ್ ಆವ್ರೇಜಸ್ ಇದೆ. ಬಟ್ ನಾವು ನೋಡ್ತಾ ಇರೋದು ಸಿಂಪಲ್ 200 ಡೇ ಮೂವಿಂಗ್ ಆವ್ರೇಜ್. ಅಂದರೆ ಲಾಸ್ಟ್ ಒಂದು ವರ್ಷದ ಓವರ್ ಆಲ್ ಆವ್ರೇಜ್ ಪ್ರೈಸ್ ಏನು, ಈಗಿರೋ ಪ್ರೈಸ್ ಎಲ್ಲಿದೆ ಮಾರ್ಕೆಟ್ದು, ಇದನ್ನು ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೂ ಕೂಡ ದೆರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಡೇಟಾ ಅವೈಲೇಬಲ್. ಇದರ ಪ್ರಕಾರ ದ 200 ಡೇ ಮೂವಿಂಗ್ ಇಸ್ ದ ಮಾರ್ಕೆಟ್ ಸೆಂಟರ್ ಆಫ್ ಗ್ರಾವಿಟಿ ಅಂತ ಹೇಳ್ತಾರೆ. ಅಂದರೆ ಈ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಹೋಗುತ್ತೆ ಅಂತಂದರೆ ಮತ್ತೆ ವಾಪಸ್ ಆ ಒಂದು ಲೈನ್ಗೆ ಎಳ್ಕೊಳ್ಳುತ್ತೆ ಅದು, ಅಥವಾ ಕೆಳಗಡೆ ಹೋಗಿದೆ ಅಂದರೆ ಮತ್ತೆ ಆ ಲೈನ್ ಎಳ್ಕೊಳ್ಳುತ್ತೆ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್, ಮೀನ್ ರಿವರ್ಷನ್ ಅಂತ ಹೇಳ್ತೀವಿ ನಾವು ಟೆಕ್ನಿಕಲಿ. ಬಟ್ ದಿಸ್ ಇಸ್ ಹೌ ಯು ಶುಡ್ ಬಿ ನೋಯಿಂಗ್ ಇಟ್. ಸೊ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಸಪ್ರೇಟ್ ಆಗಿನೇ ಸೀರೀಸ್ಗಳನ್ನ ಮಾಡೋಣ ಅಂತ ಪ್ಲಾನ್ ಇದೆ. ನಿಮ್ಗೆ ಆಸಕ್ತಿ ಇದೆ ಅಂತಂದರೆ TA ಅಂತ ಹೇಳ್ಕೊಂಡು ಕಮೆಂಟ್ ಮೂಲಕ ತಿಳಿಸಿ. ಜಾಸ್ತಿ ಜನದ ಕಮೆಂಟ್ ಬಂದಿದೆ ಅಂತಂದರೆ ಡೆಫಿನೆಟ್ಲಿ ವಿ ವಿಲ್ ಪ್ಲಾನ್ ಇಟ್. ಒಂದು ಸೀರೀಸ್ ಥರನೇ ಪ್ಲಾನ್ ಮಾಡೋಣ ಅಂತಕ್ಕಂತಹ ಥಾಟ್ ಪ್ರೊಸೆಸ್ ಇದೆ. ಲೆಟ್ಸ್ ಮೂವ್ ಆನ್. ಸೊ ಈ ಕೇಸಲ್ಲಿ ನಿಫ್ಟಿ 200 ಡೇ ಮೂವಿಂಗ್ ಆವ್ರೇಜ್ ಕೆಳಗಡೆಗಿದ್ದು ರಿಕವರಿ ಬಿಲ್ಡಪ್ ಆಗ್ತಾ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸಪೋಸ್ ಏನಾದರೂ ನಾವು ಕೆಳಗಡೆ ಇದ್ದಾಗ ನಾರ್ಮಲಿ ಏನರ್ಥ ಬೇರಿಶ್ ಅಂತ ಹೇಳ್ತಾರೆ, ಅಥವಾ ಮಾರ್ಕೆಟ್ ಕೆಳಗಡೆ ಹೋಗ್ತಿದೆ, ಬೇರ್ ಟ್ರೆಂಡ್ ಇದೆ ಮಾರ್ಕೆಟಲ್ಲಿ, ಸೆಲ್ಲರ್ಸ್ಗಳು ಜಾಸ್ತಿ ಇದ್ದಾರೆ ಆ್ಯಕ್ಟಿವ್ ಆಗಿ ಅಂತ ಹೇಳ್ಕೊಂಡು. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಆಫರ್ ಆಗಿ ಇದು ಕನ್ವರ್ಟ್ ಆಗುತ್ತೆ, ಅಂದರೆ ನಮಗೆ ಜಾಸ್ತಿ ಡಿಸ್ಕೌಂಟಲ್ಲಿ ಮಾರ್ಕೆಟ್ ಸಿಗ್ತಾ ಇರುತ್ತೆ. ಇದರ ಬೇಸಿಸಲ್ಲಿ ಡೈರೆಕ್ಟಾಗಿ ಅನಾಲಿಸಿಸ್ ಕಡೆನೇ ಹೋಗ್ಬಿಡೋಣ. ನಾವು ಯಾವ ರೀತಿಯಾಗಿ ಬಿಹೇವ್ ಆಗಿದೆ ಮಾರ್ಕೆಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಹಿಸ್ಟಾರಿಕಲಿ ಮಾರ್ಚ್ 2020 ನಿಫ್ಟಿ 16%ನಷ್ಟು ಡೌನ್ ಇತ್ತು. ಎಲ್ಲಿಂದ 200 ಡೇ ಮೂವಿಂಗ್ ಅವರೇಜಿಂದ 16%ನಷ್ಟು ಬಿದ್ದಿತ್ತು. ಅಲ್ಲಿಂದ ವಿ ಶೇಪ್ಡ್ ರಿಕವರಿ ಆಗಿದೆ. ದಿಸ್ ಇಸ್ ಇಂಪಾರ್ಟೆಂಟ್. 10% 200 ಡೇ ಮೂವಿಂಗ್ ಅವರೇಜ್ಗಿನ್ನ ಕೆಳಗಡೆಗೆ 10%ಗಿನ್ನ ಕೆಳಗಡೆಗೆ ಮಾರ್ಕೆಟ್ ಬಿದ್ದಿದೆ ಅಂತಂದರೆ ಆ ಸಮಯದಲ್ಲಿ ನೀವು ಎಂಟ್ರಿ ಆಗಿದ್ದೀರಾ ಅಂತಂದರೆ ನೆಕ್ಸ್ಟ್ ಒಂದು ವರ್ಷದಲ್ಲಿ, ಆ ಪಾಯಿಂಟಿಂದ ಒಂದು ವರ್ಷದಲ್ಲಿ ಯಾವುದೇ ವರ್ಷನೂ ಕೂಡ ನೆಗೆಟಿವ್ ರಿಟರ್ನ್ನ ಹೂಡಿಕೆದಾರರಿಗೆ ತಂದು ಕೊಟ್ಟಿಲ್ಲ ಅಂತ ಹೇಳ್ಕೊಂಡು. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ 200 ಡೇ ಮೂವಿಂಗ್ ಅವರೇಜ್ 100 ಇತ್ತು ಅಂತ ಅನ್ಕೊಳ್ಳೋಣ. 90 ಕೆಳಗಡೆಗೆ ಮಾರ್ಕೆಟ್ ಬಂದಿದೆ ಅನ್ನೋ ಸಿಚುವೇಷನಲ್ಲಿ ನೀವು ಎಂಟ್ರಿ ಆಗಿದ್ದೀರಾ ಅಂತಂದರೆ ನೆಕ್ಸ್ಟ್ ಒಂದು ವರ್ಷ ವೇಟ್ ಮಾಡ್ತೀರಾ ಅಂದರೆ 0 ಇಯರ್ಸ್ ಇಲ್ಲಿವರೆಗೂ ಯಾವ ಇಯರ್ನು ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗಿಲ್ಲ ಅಂತ. ಇದನ್ನು ಯಾವ ರೀತಿ ನೋಡೋದು ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಬೋಣ. ಸೊ ಬೇಸಿಕಲಿ ಟ್ರೇಡಿಂಗ್ ವ್ಯೂ ಆ್ಯಪನ್ನು ನಾನು ಉಪಯೋಗಿಸ್ತಾ ಇದ್ದೀನಿ, ಫ್ರೀಯಾಗಿ ಇರುತ್ತೆ. ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಟು ಯೂಸ್. ಸೊ ಈ ಕೇಸಲ್ಲಿ ಜಸ್ಟ್ ಇಲ್ಲಿ ಇಂಡಿಕೇಟ್ರಿಗೆ ಹೋಗ್ತೀರಾ, ಇಂಡಿಕೇಟ್ರಲ್ಲಿ ಹೋಗಿ ಮೂವಿಂಗ್ ಆವ್ರೇಜ್ ಅಂತ ಕೊಡ್ತೀರಾ, ಫ್ರೀಯಾಗಿ ಇರುತ್ತೆ, ನೀವು ಓಪನ್ ಮಾಡ್ಕೊಳ್ಬೋದು ಅಕೌಂಟನ್ನು. ಇಲ್ಲಿ ಸಿಂಪಲ್ ಮೂವಿಂಗ್ ಆವ್ರೇಜ್ ಅಂತಿದೆಯಲ್ಲ, ಇದನ್ನು ನಾನು ಕ್ಲಿಕ್ ಮಾಡ್ತೀನಿ ಅಂತಂದರೆ ಒಂದು ಮೂವಿಂಗ್ ಆವ್ರೇಜ್ ಪ್ಲಾಟ್ ಆಗುತ್ತೆ. ಇಲ್ಲೇನು ಕಾಣಿಸ್ತಾ ಇದಲ್ಲ ಲೈನು, ಈ ಮೂವಿಂಗ್ ಆವ್ರೇಜ್ ಪ್ಲಾಟ್ ಆಗುತ್ತೆ. ಡ್ರಾಪ್ ಡೌನ್ಗೆ ಹೋಗ್ತೀರಾ ಅಥವಾ ಸೆಟ್ಟಿಂಗ್ ಹೋಗ್ತೀರಾ ಅಥವಾ ಡೈರೆಕ್ಟಾಗಿ ಇಲ್ಲೇನೆ ಚಾರ್ಟಿಂದಾನೆ ಡಬಲ್ ಕ್ಲಿಕ್ ಮಾಡ್ತೀರಾ. ಇದ್ರ ಮೇಲೆ ಇನ್ಪುಟ್ಸ್ 200, ಇಲ್ಲಿ 20 ಅಥವಾ 9 ಅಂತ ಇರುತ್ತೆ ಬೈ ಡಿಫಾಲ್ಟ್. ಇದನ್ನು 200 ಮಾಡಿ ಓಕೆ ಕೊಡ್ತೀರಾ ಅಂತಂದರೆ ಈ ರೀತಿಯಾಗಿ ಕಾಣುತ್ತೆ. ಇದನ್ನು ನೀವು ಕಸ್ಟಮೈಸ್ ಮಾಡ್ಕೊಳ್ಬೋದು. ಆಮೇಲೆ ಜನರಿಕ್ ಕನ್ಸಿಡರೇಷನ್ ಏನು ಅಂತಂದರೆ 200 ಡೇ ಮೂವಿಂಗ್ ಆವ್ರೇಜ್ ಮೇಲೆ ಎಲ್ಲಿವರೆಗೂ ಪ್ರೈಸ್ ಸಸ್ಟೇನ್ ಆಗ್ತಾ ಇರುತ್ತೋ, ಇದು ವೀಕಲ್ಲಿದೆ, ಸಾರಿ ಇದನ್ನು ಡೇ ಮಾಡ್ಕೋಬೇಕಾಗುತ್ತೆ ನೀವು.
ನನ್ನ ಜಸ್ಟ್ ಮೊಮೆಂಟ್ ಡೈಲಿ ಚಾರ್ಟಲ್ಲಿ ನಾನು ನೋಡ್ತಾ ಇರ್ತಕ್ಕಂಥದ್ದು. ಒನ್ಸ್ ಇನ್ ವಾರಕ್ಕೂ ನೀವು ಮಾನಿಟರ್ ಮಾಡ್ತೀರಾ ಅಂತ ಅಂದ್ರೂ ಫೈನ್. ಸೊ ಈ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ. ಸೊ ನೀವು ಆಮೇಲೆ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಸೊ 200 ಡೇ ಮೂವಿಂಗ್ ಆವರೇಜ್ ಇಲ್ಲಿತ್ತಾ 11,680. ಮಾರ್ಕೆಟ್ ಇಲ್ಲಿಗೆ ಬಿದ್ದುಬಿಡ್ತು. 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆಗೆ ಮೋರ್ ದ್ಯಾನ್ ಎಷ್ಟಿದೆ ಅಪ್ರಾಕ್ಸಿಮೇಟ್ಲಿ ನೀವು ಟೇಪ್ ಹಾಕಿ ನೋಡ್ತೀರಾ ಅಂತಂದರೆ ನಿಯರ್ಲಿ 30% ಕೆಳಗಡೆಗಿದೆ. ಸೊ ಇಮ್ಯಾಜಿನ್ ನೀವು ಈಗ ನಮ್ಮ ಎಕ್ಸಾಂಪಲ್ನ ಕೇಸಸಲ್ಲಿ 10% ಕೆಳಗಡೆಗೆ ಬಿದ್ದಾಗ ನೀವು ಎಂಟ್ರಿ ಆಗಿದ್ದೀರಾ ಅಂತ ಅನ್ಕೊಳ್ಳೋಣ. ಅಲ್ಲಿಂದ ನೆಕ್ಸ್ಟ್ 1 ವರ್ಷಕ್ಕೆ ನೋಡಿದ್ರೆ ಪಾಸಿಟಿವ್ ಆಗಿನೇ ಕ್ಲೋಸ್ ಆಗಿರುತ್ತೆ ಅಂತಕ್ಕಂತಹ ಒಂದು ಡೇಟಾ. ಸೊ ಮಲ್ಟಿಪಲ್ ವೇದಲ್ಲಿ ನೀವು ಉಪಯೋಗಿಸ್ಕೊಳ್ಬೋದು. ಬೇಸಿಕಲಿ 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆಗೆ ಯಾವಾಗ ಮಾರ್ಕೆಟ್ ಹೋಗಿ ಸ್ಟಾರ್ಟ್ ಆಗುತ್ತೋ ಆಟೋಮೆಟಿಕ್ಲಿ ನಿಮ್ಮ SIPನ ನೀವು ಜಾಸ್ತಿ ಮಾಡ್ಬೋದು. ನಿಮಗೆ ಆವ್ರೇಜಿಂಗ್ ಫಾಸ್ಟ್ ಆಗುತ್ತೆ, ಆವ್ರೇಜಿಂಗ್ ಗ್ರೋತ್ ಜಾಸ್ತಿ ಸಿಗುತ್ತೆ. ರಿಕವರಿ ಆಯಿತು ಅಂತಂದರೆ ಇಮಿಡಿಯೇಟ್ಲಿ ರಿಕವರಿ ಆಗಿಬಿಡ್ತೀರಾ ನೀವು. ಆ ಥರ ಒಂದು ಪರಿಸ್ಥಿತಿಲೂ ಕೂಡ ಈ ಒಂದು ಡೇಟಾವನ್ನು ಉಪಯೋಗಿಸ್ಕೊಳ್ಬೋದು. ಬಟ್ ತುಂಬ ಜನ ಮಾಡಲ್ಲ ಅದನ್ನು. ಇನ್ ಕೇಸ್ ನಿಮಗೆ ಪಾಸಿಬಿಲಿಟಿ ಇದೆ ಅಂತಂದರೆ 1 ವರ್ಷ 2 ವರ್ಷ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಏನಿರುತ್ತೋ ನೀವು ಕಾನ್ಸ್ಟೆಂಟ್ಲಿ ಎಡಿಷ್ನಲ್ ಆವ್ರೇಜ್ ಮಾಡ್ಕೊಳ್ತೀರಾ ಅಂತಂದರೆ ಹ್ಯೂಜ್ ರಿಕವರಿನ ಪಡ್ಕೊಳ್ಬೋದು. ದಟ್ ಈಸ್ ದ ಮೋರಲ್ ಈ ಒಂದು ಎಂಟೈರ್ ಡೇಟಾದ್ದು. ಆ್ಯಂಡ್ ಕರೆಂಟ್ಲಿ ಇವಾಗಿರೋ ಪರಿಸ್ಥಿತಿಯಲ್ಲಿ ನಿಫ್ಟಿ 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆಗೇ ಇದೆ. ಅದೊಂದು ಸತಿ ಚೆಕ್ ಮಾಡ್ಕೊಂಬೋಣ. ಈಗಿರೋ ಪ್ರೆಸೆಂಟ್ ಮೂಮೆಂಟಲ್ಲಿ ನಾವು ನೋಡ್ತೀವಿ ಅಂತಂದರೆ 200 ಡೇ ಮೂವಿಂಗ್ ಆವರೇಜ್ ಎಲ್ಲಿದೆ? ಇಲ್ಲಿದೆ ಕರೆಕ್ಟಾ. 25,000 ಕರ್ಸರ್ ನೋಡಿ, 25,145. ಅಲ್ಲಿಂದ ನಾವು ನೋಡ್ತೀವಿ ಅಂತಂದರೆ ಸದ್ಯಕ್ಕೆ ಬೆಲೆ ಅರೌಂಡ್ 2.39% ಇದೆ. ಸೊ ಒಂಥರ ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಲೈನ್. ಈಗ ನೋಡಿ ಇಲ್ಲಿಂದ 10% ಹತ್ತತ್ರ ಬಿದ್ದಿತ್ತಾ 22,657 ಹತ್ತತ್ರನೇ ನೀವು ಎಂಟ್ರಿ ಆಗಿದ್ದೀರಾ ಅಂತಂದ್ರೂ ಕೂಡ 7% ರಿಕವರಿ ನಿಮಗೆ ಸಿಕ್ಕಿರುತ್ತೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿಗಳಿರುತ್ತೆ. ತುಂಬ ನ್ಯೂಸು ಅದು ಇದು ನೋಡೋಕೆ ಹೋಗ್ಬಿಡಿ. ಒಂದು ಪರ್ಟಿಕ್ಯುಲರ್ ಬಿಹೇವಿಯರ್ ಏನಿದೆ ಮಾರ್ಕೆಟಿನ ಬಿಹೇವಿಯರ್ನೇ ನೋಡ್ಕೊಂಡೆ ನಾವು ಡಿಸಿಷನ್ಸ್ಗಳನ್ನ ತೊಗೊಳ್ತೀವಿ ಅಂತಂದ್ರೂ ಕೂಡ ಇನ್ ಮೋಸ್ಟ್ ಕೇಸಸ್ಗಳಲ್ಲಿ ಪ್ರೈಸ್ ಈಸ್ ದ ಅಲ್ಟಿಮೇಟ್ ಇಂಡಿಕೇಟರ್. ಈ ಒಂದು ಪರ್ಟಿಕ್ಯುಲರ್ ಮಾಹಿತಿನ ನಾವು ಉಪಯೋಗಿಸ್ಕೊಳ್ಬೋದು ಈ ರೀತಿಯಾಗಿ. ದಿಸ್ ಈಸ್ ಒನ್ ಆಫ್ ದ ಪ್ಯಾರಾಮೀಟರ್ಸ್. ಆ್ಯಂಡ್ ಇದರ ಪ್ರಕಾರ ಝೋನ್ಸ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ 10%ಗಿಂತ ಕೆಳಗಡೆಗೆ ಬಿಲೋ ಇದ್ದಾಗ ಡೀಪ್ ಬೈ ಸಿಗ್ನಲ್ನ ಇಂಡಿಕೇಟ್ ಮಾಡುತ್ತೆ. ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಬೋದು ಇದನ್ನು. ಈ ಟೈಮಲ್ಲಿ ನಾವು ಅಗ್ರೆಸಿವ್ ಆಗ್ತೀವಿ ನಮ್ಮ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಅಡಿಷ್ನಲ್ SIPಸ್ಗಳ ಮೂಲಕ, ವೀಕ್ಲಿ ಅಡಿಷ್ನಲ್ SIPಸ್ಗಳ ಮೂಲಕ ಮಾಡ್ತೀವಿ ಅಂತಂದರೆ ಫಾಸ್ಟರ್ ಆವ್ರೇಜಿಂಗ್ ಆಗುತ್ತೆ, ಬೆಟರ್ ಆವ್ರೇಜಿಂಗ್ ಸಿಗುತ್ತೆ, ರಿಕವರಿ ತುಂಬ ಫಾಸ್ಟಾಗಿ ಆಗುತ್ತೆ. 5 to 10% ಬಿಲೋ ಇದೆ ಅಂತಂದರೆ ಸಮ್ ಅಮೌಂಟ್ 2 to 3 ಟ್ರಾಂಚಸ್ಗಳಲ್ಲಿ 1 ಲಕ್ಷ ಇದೆಯಪ್ಪ 30,000 ಒಂದ್ಸತಿ ಹಾಕೋದು, ಇನ್ನೊಂದ್ಸತಿ 30,000 ಹಾಕೋದು, ಈ ರೀತಿಯಾಗಿಯೂ ಕೂಡ ನಾವು ಮಾಡ್ಬೋದಾಗುತ್ತೆ ಲಮ್ಸಮ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು. ವಿತಿನ್ 5% ಇದೆ ಅಂದರೆ ನ್ಯೂಟ್ರಲ್ SIP ಜರ್ನಿ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಬೋದು ನೀವು. ಬಟ್ ಯಾವಾಗ 15% ಮೇಲೆ ಹೋಗುತ್ತೋ ಅಂದರೆ ಮೂವಿಂಗ್ ಆವರೇಜ್ 100 ಇದೆ, ಮಾರ್ಕೆಟ್ 115 ಮೇಲೆ ಹೋಗಿದೆ ಅಂತ ಅಂದರೆ ಮಾರ್ಕೆಟಲ್ಲಿ ನಿಮಗೆ ಪಾಸಿಟಿವೇ ಇರುತ್ತೆ, ಓವರಾಲ್ ನಿಮಗೆ ರಿಟರ್ನ್ಸ್ ಪಾಸಿಟಿವ್ನೇ ಇರುತ್ತೆ. ಬಟ್ ಈ ಟೈಮಲ್ಲಿ ಸ್ಟ್ರೆಸ್ಡ್ ಕಂಡೀಷನ್ನ ಇಂಡಿಕೇಟ್ ಮಾಡುತ್ತೆ. ಲಮ್ಸಮನ್ನು ತೀರಾ ಅವಾಯ್ಡ್ ಮಾಡಿ ಅಂತ ನಾನು ಹೇಳಲ್ಲ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ. ಬಟ್ SIPs ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಡಿಷ್ನಲಿ SIPಸ್ಗಳನ್ನ ಮಾಡಲಿಕ್ಕೆ ನಾವು ಈ ಒಂದು ಪರ್ಟಿಕ್ಯುಲರ್ ಡೇಟಾನ ಉಪಯೋಗಿಸ್ಕೊಳ್ಬೋದು. ಲಮ್ಸಮು ಕೂಡ ಮಾಡ್ಬೋದು ಅಂಟಿಲ್ ಅನ್ಲೆಸ್ ಯು ನೋ ವಾಟ್ ಯು ಆರ್ ಡೂಯಿಂಗ್. ಬಟ್ ಆ ಒಂದು ಪರ್ಟಿಕ್ಯುಲರ್ ಕೇಸಸ್ಸಲ್ಲಿ ಟ್ರಾಂಚಸ್ಗಳ ಮೂಲಕ ಲಮ್ಸಮ್ನ ಇನ್ವೆಸ್ಟ್ ಮಾಡ್ತೀರಾ, ಮಾರ್ಕೆಟ್ 2-3% ಬಿದ್ದಾಗೆಲ್ಲ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಅಡಿಷ್ನಲ್ ಬೆನಿಫಿಟ್ಸ್ಗಳು ಸಿಗುತ್ತೆ. ಬಟ್ ಐಡಿಯಲಿ ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ಸ್ಗಳನ್ನು 10% ಅಥವಾ 5 to 10% ಕೆಳಗಡೆಗೆ ಮೂವಿಂಗ್ ಆವರೇಜ್ ಕೆಳಗಡೆಗೆ ಮಾರ್ಕೆಟ್ ಬಂದಿದೆ ಅಂತಂದಾಗ ಎಡಿಷ್ನಲ್ ಆಗಿ ನಾವು ಅಗ್ರೆಸಿವ್ ಆಗ್ತೀವಿ ಅಂತಂದರೆ ಬೆಟರ್ ಆವ್ರೇಜಿಂಗ್ ನಮಗೆ ಸಿಗುತ್ತೆ. ಆ್ಯಂಡ್ ದೆನ್ ನಮ್ಮ ರೇಟ್ ಸೈಕಲ್ಸ್ಗಳು ಇದು ಸ್ವಲ್ಪ ಟೆಕ್ನಿಕಲ್ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ರೇಟ್ ಕಟ್ ಆಗ್ತಿದೆ ಅಂತಂದ್ರೆ ಏನರ್ಥ, ಜನಗಳಿಗೆ ಬಾರೋಯಿಂಗ್ ಈಸಿ ಇರುತ್ತೆ, ಸಾಲ ತೊಗೊಳಕ್ಕೆ ಜನಗಳಿಗೆ ಈಸಿ ಅಥವಾ ಕಂಪನೀಸ್ಗಳಿಗೆ ಈಸಿ ಇರುತ್ತೆ. ದೇ ಕ್ಯಾನ್ ಇಂಪ್ರೂವ್ ಆನ್ ದೇರ್ ಬಿಸ್ನೆಸ್. ಆಬ್ವಿಯಸ್ಲಿ ಬಿಸ್ನೆಸ್ ಅವ್ರು ಸ್ಕೇಲ್ ಮಾಡ್ತಾರೆ ಅಂತಂದರೆ ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಂದರೆ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ ಓವರಾಲ್ ಮಾರ್ಕೆಟ್ ರಿಕವರಿ ಆಗತಕ್ಕಂಥ ಸಿಚುವೇಶನ್ಸ್ಗಳು ಏನಿರುತ್ತೋ ಜಾಸ್ತಿ ಇರುತ್ತೆ. ನಾರ್ಮಲಿ ಇದು ಕೂಡ ಒಂಥರ ಸೈಕಲ್ ಥರ ರನ್ ಆಗ್ತಾ ಇರುತ್ತೆ. ಇಂಟ್ರೆಸ್ಟ್ ರೇಟ್ಸ್ಗಳು ಜಾಸ್ತಿ ಆಗುತ್ತೆ, ಅದಾದಮೇಲೆ ಕಟ್ ಆಗುತ್ತೆ. ಇನ್ಫ್ಲೇಷನ್ ಅಂತ ಹೇಳ್ತೀವಿ ನಾವು, ಹಣದುಬ್ಬರವನ್ನು ನೋಡಿಕೊಂಡು RBI ಇದನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಬಟ್ ಆಸ್ ಅನ್ ಇನ್ವೆಸ್ಟರ್ ನಾವು ಇದನ್ನು ಟ್ರ್ಯಾಕ್ ಮಾಡ್ತೀವಿ ಅಂತಂದರೆ ಒನ್ಸ್ ಇನ್ ಕ್ವಾರ್ಟರ್, ಒನ್ಸ್ ಇನ್ 6 months ನಾವು ನೋಡ್ತೀವಿ ಅಂತಂದ್ರೂ ಕೂಡ ತುಂಬ ಕ್ರಿಟಿಕಲ್ ಇನ್ಫಾರ್ಮೇಷನ್ನ ಕೊಡುತ್ತೆ ಇದು. ಆಸ್ ಯು ಕ್ಯಾನ್ ಸಿ ಇಲ್ಲಿ 2001 to 2004 ಇಂಟ್ರೆಸ್ಟ್ ಕಟ್ ಸೈಕಲ್ ಅಲ್ಲಿ ಆಲ್ಮೋಸ್ಟ್ ಮಾರ್ಕೆಟ್ 54%. ಅಂದರೆ ಈ ಸಂದರ್ಭದಲ್ಲಿ ನೀವು ಎಂಟ್ರಿ ಆಗಿದ್ದೀರಾ ಅಂತಂದರೆ ಮತ್ತೆ ನೆಕ್ಸ್ಟ್ ನಿಫ್ಟಿ 54%ನಷ್ಟು ಗ್ರೋತನ್ನು ಕೊಟ್ಟಿರ್ತಕ್ಕಂಥದ್ದು. 2020 to 23 ನಥಿಂಗ್ ವಾಸ್ ಹ್ಯಾಪನಿಂಗ್. ಇಂಟ್ರೆಸ್ಟ್ ರೇಟ್ಸ್ಗಳು ಹೈಕ್ ಆಗ್ತಾ ಇತ್ತು. ಯೂಶ್ವಲಿ ಇಂಟ್ರೆಸ್ಟ್ ರೇಟ್ ಪೀಕಲ್ಲಿ ಹೈಕ್ ಆಗಿ ನಿಂತ್ಕೊಳ್ಳುತ್ತಲ್ವ, ಆ ಒಂದು ಸಂದರ್ಭದಲ್ಲಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಟಿಪ್ಸ್. ಆ ಸಂದರ್ಭದಲ್ಲಿ ಗೋಲ್ಡು ಹಾಗೆ ಗಿಲ್ಟ್ ಫಂಡ್ಸ್ಗಳು ಅಂತ ಬರುತ್ತೆ. ಈ 2 ಫಂಡ್ಸ್ಗಳು ತುಂಬ ಬೆನಿಫಿಟನ್ನು ಕೊಡುತ್ತೆ ನೆಕ್ಸ್ಟ್ ಮಾರ್ಕೆಟ್ ರಿಕವರಿ ಆಗೋದ್ರವರೆಗೂ. ಅಂದರೆ ಜಸ್ಟ್ ಎಕ್ಸಾಂಪಲೇ ನಾವು ನೋಡ್ತೀವಿ ಅಂತಂದ್ರೆ ಲಾಸ್ಟ್ 1 ವರ್ಷದ ಹಿಂದೆ ನೀವು ಇನ್ವೆಸ್ಟ್ ಮಾಡಿದ್ರೆ 1.5-2 years ಬ್ಯಾಕ್ ಏನು ಮಾರ್ಕೆಟ್ ಪೀಕ್ ವ್ಯಾಲ್ಯೂಯೇಷನ್ಸ್ಗಳಿತ್ತು ಆ ಸಂದರ್ಭದಲ್ಲಿ ಗೋಲ್ಡ್ ಹಾಗೆ ಗಿಲ್ಟ್ ಫಂಡ್ಸ್ ಕಡೆಗೆ ನೀವು ಶಿಫ್ಟ್ ಹಾಕ್ಕೊಂಡಿದ್ರಿ ಅಂತಂದ್ರೂ ಕೂಡ ಸಮ್ ಪೋರ್ಷನ್, ಎಲ್ಲನೂ ಅಲ್ಲ, ಸಮ್ ಪೋರ್ಷನ್ ಎಕ್ಸ್ಪೋಜರ್ ಜಾಸ್ತಿ ಇಟ್ಕೊಂಡಿದ್ರಿ ಅಂತಂದರೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ಡಬಲ್ ಡಿಜಿಟ್ ರಿಟರ್ನನ್ನು ಫಿಕ್ಸೆಡ್ ಡೆಪಾಸಿಟ್ ಈಕ್ವಲೆಂಟ್ ಇನ್ಸ್ಟ್ರೂಮೆಂಟ್ ತಂದುಕೊಟ್ಟಿದೆ.
ಲಿಟ್ರಲಿ ವಿತೌಟ್ ಮೇಜರ್ ಎನಿ ರಿಸ್ಕ್, ಅಥವಾ ಲೋ ರಿಸ್ಕ್ ಅಂತ ಅನ್ಕೊಳ್ಳಿ, ರಿಸ್ಕೇ ಇರಲ್ಲ. ಬಿಕಾಸ್ ಗೌರ್ಮೆಂಟ್ಗೆ ನೀವು ಸಾಲ ಕೊಡ್ತೀರಾ, ಅಲ್ಲಿ ನಿಮಗೆ ಜಾಸ್ತಿ ಬೆನಿಫಿಟ್ಸ್ಗಳು ಸಿಗುತ್ತೆ. ಈ ಸಂದರ್ಭದಲ್ಲಿ ಆ್ಯಕ್ಚುಲ್ ಆಗಿ ಅವಕಾಶ ಇಂಟ್ರೆಸ್ಟ್ ರೇಟ್ಸ್ಗಳು ಕಟ್ ಆಗಿದೆ ಅಂತಂದಾಗ ಇಲ್ಲಿಂದ ಮತ್ತೊಂದು ಸೈಕಲ್ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ದು. ಈ ಸಂದರ್ಭದಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಅಥವಾ ಒಂದು ಎಕ್ಸ್ಪಾನ್ಷನ್ ಅಂತ ಹೇಳ್ತೀವಲ್ವ, ಆ ಎಕ್ಸ್ಪಾನ್ಷನ್ ಈಕ್ವಿಟಿಲಿ ಕ್ರಿಯೇಟ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ. ನಾವೇನು ಮಾಡ್ತೀವಿ, ಗೋಲ್ಡ್ ಕಡೆಗೆ ಇವಾಗ ಹೋಗ್ತೀವಿ ಅಥವಾ ಸಿಲ್ವರ್ ಕಡೆಗೆ ಹೋಗ್ತೀವಿ, ಈ ಕಡೆಗೆ ಈಕ್ವಿಟಿ ಮಾರ್ಕೆಟ್ನ ಬಿಟ್ಬಿಟ್ಟಿರ್ತೀವಿ. ಈಕ್ವಿಟಿ ಮಾರ್ಕೆಟ್ ಹೋದ ತಕ್ಷಣ ಈಕ್ವಿಟಿಗೆ ಹೋಗೋದು, ಗೋಲ್ಡನ್ನ, ಸಿಲ್ವರ್ನ, ಹಾಗೆ ಡೆಟ್ ಫಂಡ್ಸ್ಗಳನ್ನ ಈ ರೀತಿಯಾದಂಥನ್ನ ಮರೆತು ಬಿಡ್ತೀವಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ನೀಡ್ ಟು ಡೂ ಇನ್ ಮೋಸ್ಟ್ ಕೇಸಸ್. ಎಕ್ಸಾಕ್ಟ್ ಆಗಲ್ಲ, ದಿಸ್ ಇಸ್ ಒನ್ ಆಫ್ ದ ಪ್ಯಾರಾಮೀಟರ್ಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅಂಡ್ ಇದರ ಪ್ರಕಾರ 2 ಗ್ರೀನ್ ಸಿಗ್ನಲ್ ಇವತ್ತಿನ ಕಾಲಕ್ಕಿರೋದು. RBI ರೇಟ್ ಕಟ್ ಆಗ್ತಾ ಇದೆ. ದಿಸ್ ಇಸ್ ಅ ಗುಡ್ ಎನ್ವೈರನ್ಮೆಂಟ್ ಫಾರ್ ಇಕ್ವಿಟಿ. 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗಿದೆ. ಇಂಡಿಯಾ ವಿಕ್ಸ್ ಕೂಡ ತೀರಾ ಹೆಚ್ಚು ಕಡಿಮೆ ಅಂತೇನಿಲ್ಲ, ಬಟ್ ಓಕೆ, ಇಂಪ್ರೂವ್ಡ್ ಸಿಚುವೇಷನ್ ಅಥವಾ ಸ್ಟೇಬಲ್ ಕಂಡೀಷನ್ ಇದೆ. PE ರೇಷಿಯೋನು ಕೂಡ ಫೇರ್ ವ್ಯಾಲ್ಯೂಯೇಷನ್ಸ್ಗಳಲ್ಲೇ ಇದೆ. ಇನ್ಫ್ಯಾಕ್ಟ್ ಲಾಸ್ಟ್ ವಾರ ಅಥವಾ ಅದರ ಹಿಂದಿನ ವಾರದಲ್ಲಿ ಬೆಟರ್ ವ್ಯಾಲ್ಯೂಯೇಷನ್ಸ್ಗಳಿತ್ತು ನಮಗೆ. ಆ ಸಂದರ್ಭದಲ್ಲಿ ಎಂಟ್ರಿ ಆಗ್ತಾ ಇದ್ವಿ ಅಂತಂದ್ರೆ ಜಾಸ್ತಿ ಬೆನಿಫಿಟ್ಸ್ಗಳು ಸಿಗೋದು. ಇವಾಗೂ ಕೂಡ ನಥಿಂಗ್ ಟು ವರಿ ಮಚ್. ಮಿಡ್ ಕ್ಯಾಪ್ ಬಗ್ಗೆ ಸ್ಪೆಷಲ್ ಆಗಿ ವಿಡಿಯೋ ಮಾಡಬೇಕು ಅನ್ನೋದಿದೆ. ವಿಲ್ ಸಿ ಯಾವ ಥರ ಆಗುತ್ತೆ ಅಂತ ಹೇಳ್ಕೊಂಡು, ಅಥವಾ ಲೈವಲ್ಲೇ ಕನೆಕ್ಟ್ ಆಗಲಿಕ್ಕೆ ಪ್ರಯತ್ನ ಮಾಡೋಣ. ಹೇಗೆ ಈ ಮಾಹಿತಿನ ಉಪಯೋಗಿಸ್ಕೊಳ್ಬೇಕು, ಒಂದು ತಿಂಗಳಿಗೆ ಒಂದ್ಸತಿ ನೀವು ಮಾನಿಟರ್ ಮಾಡ್ತೀರಾ ಅಂತಂದ್ರೂ ಕೂಡ PE ರೇಷಿಯೋ NSE ಇಂಡಿಯಾದಿಂದನೇ ಸಿಗುತ್ತೆ ಅಥವಾ ಸ್ಕ್ರೀನರಲ್ಲೇ ಸಿಗುತ್ತೆ. ವಿಕ್ಸ್ ಹಾಗೆ ಮೂವಿಂಗ್ ಆವರೇಜ್ ನಿಮಗೆ ಟ್ರೇಡಿಂಗ್ ವ್ಯೂವಲ್ಲೇ ಸಿಕ್ಬಿಡುತ್ತೆ ಅಥವಾ ನಿಮ್ಮ ಆ್ಯಪಲ್ಲೇ ಸಿಗುತ್ತೆ. 200 ಡೇ ಮೂವಿಂಗ್ ಆವರೇಜ್ ಇರ್ಬೋದು. RBI ರೇಟ್ ನೀವು ಡೈರೆಕ್ಟಾಗಿ RBI ವೆಬ್ಸೈಟಲ್ಲಿ ಹುಡುಕ್ಬೋದು ಅಥವಾ ಗೂಗಲ್ ಮಾಡಿದ್ರು ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಯು ಜಸ್ಟ್ ಹ್ಯಾವ್ ಟು ಸಿ ಇಂಟ್ರೆಸ್ಟ್ ಕಟ್ ಆಗ್ತಾ ಇದೆಯಾ ಇಲ್ವಾ, ಅಟ್ ದ ಸೇಮ್ ಟೈಮ್ 200 ಡೇ ಮೂವಿಂಗ್ ಆವರೇಜ್, ಈ ಡೀಟೇಲ್ಸ್ಗಳನ್ನ ನೋಡ್ಕೊಂಡು ಅದು ರ್ಯಾಂಕನ್ನು ಕೊಟ್ಕೊಳ್ತೀರಾ ಅಂತಂದ್ರೂ ಕೂಡ ಯು ವಿಲ್ ಹ್ಯಾವ್ ಅ ಫೇರ್ ಐಡಿಯಾ. ಇನ್ಸ್ಟೆಡ್ ಆಫ್ ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಡಿಸಿಷನ್ಸ್ಗಳನ್ನ ತಗೊಳ್ಳೋ ಬದಲು ಎಫೆಕ್ಟಿವ್ ಆಗಿ ಡಿಸಿಷನ್ಸ್ಗಳನ್ನ ತಗೊಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಬೈಸೆಲ್ ರೆಕಮೆಂಡೇಷನ್ಸ್ ಅಲ್ಲ. ಖುದ್ದಾಗಿ ನೀವು ಅನಲೈಸರ್ ರಿಸರ್ಚ್ ಮಾಡೇ ಡಿಸಿಷನ್ಸ್ಗಳನ್ನ ತಗೊಳ್ಬೇಕಾಗುತ್ತೆ, ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಸಪೋರ್ಟ್ ತಗೊಂಡು ನೀವು ಡಿಸಿಷನ್ಸ್ಗಳನ್ನ ತಗೊಳ್ಬೇಕಾಗುತ್ತೆ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.